ದರ್ಶನ್ ಸರ್ ಫ್ಯಾನು ದರ್ಶನ್ ಅವ್ರ ಬಗ್ಗೆ ಬಿಲ್ಡಪ್ ಪೋಸ್ಟ್ ಹಾಕೊಂಡ್ರೆ ಇಡೀ ತೆಲುಗು ಫಿಲಂ ಇಂಡಸ್ಟ್ರಿ ಫ್ಯಾನ್ಸ್ಗೆ ಅದೇನ್ ರೋಗನೋ ನನಗಂತೂ ಗೊತ್ತಿಲ್ಲ. ಸೀರಿಯಸ್ ಆಗಿ ನೋಡ್ಬಿಟ್ಟು ಫ್ಯಾನ್ ವಾರ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಎಲ್ಲಿ ನೋಡಿದ್ರು ಇಟ್ ಇಸ್ ಲಿಂಕಿಂಗ್ ಟು ದಿಸ್ ಪೋಸ್ಟ್ ಆಸ್ ದ ಕೋರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಅಲ್ಲ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ತರ ಕಾಣಿಸ್ತಾ ಇತ್ತಾ? ಇದ್ರಲ್ಲಿ ಏನಾದ್ರು ಕೆಣಕವರ? ನಮ್ಮದಲ್ಲಿ ನೂರಾರು ಇರ್ಕೊಳ್ಳಿಕಳ್ರಿ. ನಮ್ ಇರೋ ಬಗ್ಗೆ ಇನ್ನೊಬ್ರು ಬಂದು ಮಾತಾಡಿದಾಗ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಆಲ್ಸೋ ಯುನೈಟ್. ಅವ್ರು ಯಾವ ತರ ಪೋಸ್ಟ್ ಆಗ್ತಾರ ಗೊತ್ತಾ? ಇಡೀ TFI ವರ್ಸಸ್ ದರ್ಶನ್ ಸರ್ ಅಂತ. ಥ್ಯಾಂಕ್ಸ್ ದರ್ಶನ್ ಸರ್, ಐ ಮೀನ್ ಆಬ್ವಿಯಸ್ಲಿ ಅವ್ರು ದರ್ಶನ್ ಸರ್ ಅಂತ ಅಲ್ಲ, ಥ್ಯಾಂಕ್ಸ್ ಫಾರ್ ಯುನೈಟಿಂಗ್ TFI ಹೀರೋಸ್ ಅಂತ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ ವಿಜಯ್ ಜೆ. ಸೊ ಈ ಪೋಸ್ಟ್ ಇಂದ ಇಡೀ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಎಲ್ಲಾ ಆಕ್ಟರ್ ಫ್ಯಾನ್ಸ್ ಹುರ್ಕೊಂಡ್ಬಿಟ್ಟವ್ರಂತೆ. ಅಂಡ್ ಅವರೆಲ್ಲರೂ ನೆಗೆಟಿವ್ ಹ್ಯಾಶ್ಟ್ಯಾಗ್ಸ್ ಆಲ್ರೆಡಿ ಟ್ರೆಂಡ್ ಕೂಡ ಮಾಡ್ತಾ ಇದಾರೆ ದರ್ಶನ್ ಸರ್ ಮೇಲೆ. ಇಟ್ ಈಸ್ ಹ್ಯಾಪ್ನಿಂಗ್ ಸಿನ್ಸ್ ಎಸ್ಟರ್ಡೇ. ನಿನ್ನೆ ನೈಟ್ ಒಂದು ಪೀಕ್ ಆಗೋಗಿತ್ತು. ಟ್ವಿಟರ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ರೆ ಎಲ್ಲಿ ನೋಡಿದ್ರು ಬರೀ ಇವೇ ಪೋಸ್ಟ್ಗಳು. ನಾನು ಆತ ಬೇಜಾರಾಗ್ಬಿಟ್ಟು ಫೋನ್ ಕ್ಲೋಸ್ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ಬೆಳಿಗ್ಗೆ ಎದ್ಬಿಟ್ಟು ನೀಟಾಗಿ ನೋಡಿದೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಪಾಯಿಂಟ್ ಅಂತ. ಸೊ ಈ ಪೋಸ್ಟ್ ಇಂದಾನೇ ಸ್ಟಾರ್ಟ್ ಆಯ್ತು ಅಂತ ತೆಲುಗು ಫಿಲ್ಮ್ ಇಂಡಸ್ಟ್ರಿ ಫ್ಯಾನ್ಸ್ ಕೂಡ ಒಪ್ಕೊಂಡಿದ್ದಾರೆ. ಅಂಡ್ ಆಕ್ಚುಲಿ ಅವರಲ್ಲಿ ಕೂಡ ಒಂದು 20 to 30% ಬೈತವ್ರೆ. ಅಲ್ಲ ಗುರು, ಅವ್ರು ಇರೋ ಬಗ್ಗೆ ಅವರು ಬಿಲ್ಡಪ್ ಕೊಟ್ಕೊಂಡ್ರೆ ನಿಮ್ಗೇನ್ ಗುರು ಪ್ರಾಬ್ಲಮ್, ಇವಾಗ ಜಗಳ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೂಡ ಒಂದು 20 to 30% ಅಷ್ಟೇ, ಜಾಸ್ತಿ ಜನ ಏನಿಲ್ಲ. ಹೆವಿ ಯೂನಿಟಿಯಲ್ಲಿ ಇದ್ದಾರೆ. ಎಲ್ಲ ಹೀರೋ ಫ್ಯಾನ್ಸು ಬಂದ್ಬಿಟ್ಟು ಹೆವಿ ಹ್ಯಾಶ್ಟ್ಯಾಗ್ಸ್ ನ ಚೇಂಜ್ ಮಾಡ್ಕೊಂಡು ಟ್ರೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಈ ನಡುವೆ ಈ ನನ್ನ ಮಕ್ಕಳಂತೂ ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡೋದೇ ಇರ್ಲಿಲ್ಲ. ಅಂಡ್ ಇವಾಗ ಅದೇನಾಯ್ತೋ ಗೊತ್ತಿಲ್ಲ, ಅದು ಯಾವ ತರ, ಅದು ಹೆಂಗೆ ಪರ್ಸನಲ್ ಆಗಿ ಅವರು ಫೀಲ್ ಆದ್ರೂ ಗೊತ್ತಿಲ್ಲ. ನಂಗೆ ಸೀರಿಯಸ್ ಆಗಿ ಏನಂತ ಏನೂ ಕಾಣಿಸ್ತಾ ಇಲ್ಲ ಈ ಪೋಸ್ಟ್ ಅಲ್ಲಿ. ಆ ತರ ಪರ್ಸನಲ್ ಆಗಿ ಫೀಲ್ ಆಗೋದು. ಅಂಡ್ ದರ್ಶನ್ ಸರ್ ಫ್ಯಾನ್ಸ್ ಕೂಡ ಇವತ್ತು ಬೆಳಿಗ್ಗೆಯಿಂದ ರಿವರ್ಸ್ ಟ್ರೋಲ್ ಮಾಡ್ತಾ ಇದಾರೆ ಅಂಡ್ ಹ್ಯಾಶ್ಟ್ಯಾಗ್ಸ್ ಕೂಡ ಟ್ರೆಂಡ್ ಮಾಡ್ತಾ ಇದಾರೆ. ನಾನು ಆಕ್ಚುಲಿ ಈ ವಿಷಯದಲ್ಲಿ ಐಡ್ ಲೈಕ್ ಟು ಸಪೋರ್ಟ್ ದರ್ಶನ್ ಸರ್ ಫ್ಯಾನ್ಸ್. ಬಿಕಾಸ್ ನಮ್ಮ ಪಾಠಕ್ಕೆ ನಾವು ಇರ್ತೀವಿ ಗುರು, ನಮ್ಮಿರೋ ನಾವು ಬಿಲ್ಡಪ್ ಕೊಂತೀವಿ, ನಮ್ಮಿರೋ ನಾವ್ ಏನಾದ್ರೂ ಮಾಡ್ಕೊಂತೀವಿ, ಅದು ನಮ್ಮ ಇಷ್ಟ. ಇನ್ ಯಾವನೋ ಬಂದ್ಬಿಟ್ಟು ಆ ಪೋಸ್ಟ್ ನೋಡ್ಕೊಂಡು ಹುರ್ಕೊಂಡ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಅಲ್ವಾ? ವೆನ್ ಯು ಕ್ಯಾನ್ ಗಿವ್ ಇಟ್ ಯು ಶುಡ್ ನೋ ಹೌ ಟು ಟೇಕ್ ಇಟ್ ಅಷ್ಟೇ. ಈ MB ರಮೇಶ್ ನಾಯ್ಕ್ ಇದಾನಲ್ಲ, ನಿಮ್ ಪೇರೆಂಟ್ಸ್ ಯಾವಾಗ ಚಿಕ್ಕ ವಯಸ್ಸಿಂದ ಹೇಳ್ತಾ ಇರ್ತಾರೆ ನೋಡಿ, ಇಂಥ ನನ್ನ ಮಕ್ಳ ಜೊತೆ ಸೇರ್ಬೇಡ್ರಿ ಅಂತ. ಅಂತ ನನ್ನ ಮಕ್ಳಿಗೆ ಏನಾದ್ರು ಮಕ ಇದ್ರೆ ಅದು ಇವಂದೆ. ಸೀರಿಯಸ್ ಆಗಿ ಬರೀ ಟ್ವಿಟರ್ ಅಲ್ಲಿ ಬರೀ ಟ್ರೋಲ್ ಮಾಡೋದಕ್ಕೆ ಮಾತ್ರ ಈ ತರ ಬೈತಾ ಇಲ್ಲ. ಇವನು ಅರೆಸ್ಟ್ ಕೂಡ ಆಗಿದ್ದ. ಏನೋ ಗೊತ್ತಾ, ಈ ವಾಸ್ ಸೆಲ್ಲಿಂಗ್ ಗರ್ಲ್ಸ್ ನ್ಯೂಡ್ ಪಿಕ್ಸ್ ಅಂತ. ನನ್ನ ಮಗ ಇವತ್ತು ಅವರೆಲ್ಲಾರನ್ನ ಯೂನೈಟ್ ಮಾಡ್ಕೊಂಡು ನಮ್ಮ ಮೇಲೆ ಟ್ರೋಲಿಂಗ್ ಬರ್ತವನೆ. ಆಮೇಲೆ ಅವನು ಹ್ಯಾಶ್ಟ್ಯಾಗ್ ಮಾಡೋನೆ ಕ್ರಿಮಿನಲ್ ದರ್ಶನ್ ಅಂತ. ಸೀರಿಯಸ್ ಆಗಿ ಇವನು ಈ ಕ್ರಿಮಿನಲ್ ನನ್ನ ಮಗ ಇನ್ನೊಬ್ಬನ ಕ್ರಿಮಿನಲ್ ಅನ್ನೋ ಲಾಯಕ್ ಇದಾನ ಇವನು? ದಿಸ್ ಇಸ್ ವಾಟ್ ಇಂಟರ್ನೆಟ್ ಅಲ್ಲಿ ಟ್ರೋಲಿಂಗ್ ಅಂದ್ರೆ. ಒಂಥರ ನಾವೇನೋ ತಪ್ಪು ಮಾಡಿ ನಾವು ಒಂಥರ ಕುಗ್ಗೋಗ್ತಾ ಇರ್ತೀವಲ್ಲ, ಆ ಥರ ಟೈಮಲ್ಲಿ ಈ ಥರ ಟ್ರೋಲ್ ಪೇಜ್ಗಳು ಮಾಡ್ಬಿಟ್ಟು ಇನ್ನೊಬ್ರು ಟ್ರೋಲ್ ಮಾಡಿ ಒಳಗೊಳಗೆ ಏನೇನೋ ಸೈಕೋ ಫೀಲಿಂಗ್ ಅಲ್ಲಿ ಎಂಜಾಯ್ ಮಾಡ್ಕೊಳೋದು. ಮೋಸ್ಟ್ಲಿ ಇಷ್ಟೇ ಅವ್ರಿಗೆ ಬರೋ ಖುಷಿಗಳು ಈ ಇಂಥ ನನ್ನ ಮಕ್ಕಳಿಗೆ. ಸೀರಿಯಸ್ ಆಗಿ ಅದೇನು ಸಂಬಂಧ ಇಲ್ಲದೆ, ಅದು ಏನು ಅಷ್ಟು ವರ್ಷದಾಗೆ ಇವಾಗ ಅವ್ರು ಯೂನೈಟ್ ಆಗ್ತಾರೆ ಅಂದ್ರೆ ನಾವು ಕೂಡ ಯೂನೈಟ್ ಆಗ್ಬೇಕು. ಬಿಕಾಸ್ ನೋಡಿ, ನಮ್ಮದಲ್ಲಿ ನೂರಾರು ಡಿಸ್ಪ್ಯೂಟ್ ಇಟ್ಕೊಳ್ಳಿ, ನಮ್ಮ ಮನೆ ವಿಷಯಕ್ಕೆ ಬಂದಾಗ ಆಬ್ವಿಯಸ್ಲಿ ನಾವೆಲ್ಲರೂ ಜೊತೆಲಿ ನಿಂತ್ಕೊಂಡು ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಫೈಟ್ ಇಟ್. ಆ್ಯಕ್ಚುಲಿ ನಮ್ಮ ಅಪ್ಪು ಬಾಸ್ ಯಾವಾಗಲೂ ಹೇಳ್ತಾ ಇದ್ರಲ್ಲ, ಸ್ಟಾರು ವಾರು ಯಾಕೆ, ನಾವೆಲ್ಲ ಒಂದೇ ಇಲ್ಲಿ ಅಂತ. ಸೊ ಒಂದ್ಸಲ ಯೂನೈಟ್ ಆಗಿ ನೋಡ್ರಿ. ನೆಗೆಟಿವ್ ಟ್ರೆಂಡ್ ಆದ್ರೂ ಮಾಡ್ಕೊತೀರಾ, ನಾನು ಯಾವುದನ್ನು ಸಪೋರ್ಟ್ ಮಾಡ್ತಾ ಇಲ್ಲ, ಆಮೇಲೆ ಕಮ್ಯುನಿಟಿ ಸ್ಟ್ರೈಕ್ ಬಿದ್ದುಬಿಡುತ್ತೆ. ಏನಾದರೂ ಮಾಡಿ ಯೂನೈಟ್ ಆಗಿಬಿಟ್ಟು ಓಡಿದ್ರೆ ಇಂಪ್ಯಾಕ್ಟ್ಫುಲ್ ಆಗಿರಬೇಕು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.